ಎಲ್ಲರಿಗೂ ದಾನೇಶ್ವರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ದಿನದ ಪಂಚಾಂಗ ಹಾಗೂ 12 ರಾಶಿಗಳ ಫಲಾಫಲವನ್ನು ತಿಳಿದುಕೊಳ್ಳೋಣ. ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು, ವಾಸ್ತುತಜ್ಞರು ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿಯವರಿಂದ ತಿಳಿದುಕೊಳ್ಳೋಣ. ಹಾಗೆ ಇವತ್ತು ಒಂದು ವಿಶೇಷ ಅನುಷ್ಠಾನವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ ಗುರುಗಳು. ನೋಡೋಣ ಬನ್ನಿ. ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಂದೆ ಮಲೆ ಮಹದೇಶ್ವರನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲೆ ಇರಲಿ. ಬಂಧುಗಳೇ, ಈ ದಿನ ತಾರೀಕು 27/5/2025 ಮಂಗಳವಾರ, ಉತ್ತರಾಯಣ, ವಸಂತ ಋತು, ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ವೈಶಾಖ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ದಿನ. ಈ ದಿನ ಮಧ್ಯಾಹ್ನ 4 ಗಂಟೆವರೆಗೂ 4 ಗಂಟೆ 10 ನಿಮಿಷದವರೆಗೂ ಕೃತಿಕಾ ನಕ್ಷತ್ರ ಇರುತ್ತೆ. ಆ ನಂತರ ರೋಹಿಣಿ ನಕ್ಷತ್ರ ಸ್ಟಾರ್ಟ್ ಆಗುತ್ತೆ. ರೋಹಿಣಿ ನಕ್ಷತ್ರದ ಬಗ್ಗೆ ಈ ಹಿಂದೆ ನಿಮಗೆ ಎಪಿಸೋಡಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ. ಶುಭ ಕಾಲ ಬಂದು 10:30ರಿಂದ 12 ಗಂಟೆವರೆಗೂ, ಮಧ್ಯಾಹ್ನ ಅಂದರೆ ಒಂದು ಮಾಧ್ಯಾಹ್ನಿಕ 1:30ರಿಂದ 3 ಗಂಟೆವರೆಗೂ ಒಳ್ಳೆ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ. ಬಂಧುಗಳೇ, ಈ ದಿನ ನನ್ನ ತಾಯಿಯ ವಾರ ಆಗಿರೋದ್ರಿಂದ ಮಂಗಳವಾರ ನಿಮಗೊಂದು ಅನುಷ್ಠಾನವನ್ನು ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ನಾನು ಈ ಸಂದರ್ಭದಲ್ಲಿ. ಅದಕ್ಕಿಂತ ಮುಂಚೆ ಈ 12 ರಾಶಿಗಳಿಗೆ ಫಲಾಫಲ ಯಾವ ರೀತಿ ನೋಡೋಣ ಬನ್ನಿ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿ ಬೇಶ್ಚ ರಾಹುವೇ ಕೇತುವೆ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಬೀಜಸೇಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಗುರುಮಂತ್ರವನ್ನು ಪಠನೆ ಮಾಡುತ್ತಾ ಈಗ 12 ರಾಶಿ ಕಡೆ ಗಮನ ಕೊಡೋಣ. ಮೊದಲಿಗೆ ಮೇಷರಾಶಿಯವರಿಗೆ ಅನುಗ್ರಹವಾಗ್ತಕ್ಕಂಥದ್ದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಏನೋ ಒಂದು ಶುಭ ಕಾರ್ಯ ನಡೀತಕ್ಕಂಥದ್ದು. ವೃಷಭ ರಾಶಿಯವರಿಗೆ ಗೆಲುವು, ಕಟ್ಟಿಟ್ಟ ಬುದ್ಧಿ ಇದನ್ನು ತುಂಬ ಚೆನ್ನಾಗಿದೆ. ಮಿಥುನ ರಾಶಿಯವರಿಗೆ ನೀವು ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ, ಅವ್ರಿಗೆ ಕಷ್ಟ ಸುಖಗಳನ್ನು ನೀವು ಪಾಲನೆ ಮಾಡ್ತೀರಿ. ಕಟಕ ರಾಶಿಯವರಿಗೆ ಪ್ರಸಿದ್ಧಿಯಾಗಿರ್ತಕ್ಕಂಥ ದಿನ ಈ ದಿನ, ತುಂಬ ಚೆನ್ನಾಗಿ ಹೆಸರು ತಗೊಳ್ತೀರ. ಸಿಂಹರಾಶಿಯವರಿಗೆ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು. ಈ ದಿನ ತುಂಬ ಚೆನ್ನಾಗಿದೆ, ಸ್ವಲ್ಪ ಪ್ರಯತ್ನ ಪಡಿ. ಕನ್ಯಾ ರಾಶಿಯವರಿಗಂತೂ ಲಾಭದ ದಿನ ಇವತ್ತು. ಗುರು ನಿಮ್ಮ ಮಟ್ಟಿಗೆ ಒಂದು ಸಾಧಾರಣವಾಗಿ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾನೆ ಇವತ್ತು. ತುಲಾ ರಾಶಿಯವರಿಗೆ ಬೇರೆಯವರಿಗೆ ನೀವು ಕಾಳಜಿಯನ್ನು ವಹಿಸ್ತಕ್ಕಂಥ ದಿನ ಈ ದಿನ. ವೃಶ್ಚಿಕ ರಾಶಿಯವರಿಗೆ ವಿಚಾರವಂತರಾಗಿರಬೇಕು ಈ ದಿನ. ಸ್ವಲ್ಪ ಕೋಪಕ್ಕೆ ಉದ್ರೇಕಕ್ಕೆ ಒಳಗಾಗ್ತೀರಿ, ಹುಷಾರಾಗಿರಿ. ಧನುಷ್ ರಾಶಿಯವರಿಗೆ ಬೇರೆಯವರಿಗೆ ನೀವು ಹಣ ಸಹಾಯವನ್ನು ಕೇಳ್ತೀರಿ ಈ ದಿನ. ಬೇರೆಯವರ ಮೇಲೆ ಡಿಪೆಂಡಬಲ್ ಆಗಿರ್ತೀರಿ. ಬೇರೆಯವರಿಗೆ ನೀವು ತುಂಬ ಒಂದು ಸ್ವಲ್ಪ ಕಾಟ ಕೊಡುವಂಥ ಮನೋಭಾವವನ್ನು ಇಟ್ಕೊಂಡಿರ್ತೀರಿ ಈ ದಿನ. ಮಕರ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಕುಂಭರಾಶಿಯವರಿಗೆ ಬೇರೆಯವರಿಂದ ನೀವು ಹೆಲ್ಪಿಂಗ್ ನೇಚರ್ ತಗೊಳ್ತೀರಿ ಇವತ್ತು. ಬೇರೆಯವರು ನಿಮಗೆ ಸಹಾಯ ಹಸ್ತವನ್ನು ಮಾಡಲಿದ್ದಾರೆ. ಮೀನರಾಶಿಯವರಿಗೆ ತಾಳ್ಮೆ ಕಳ್ಕೊಳ್ಬೇಡಿ, ಕೋಪಕ್ಕೆ ಉದ್ರೇಕಕ್ಕೆ ಒಳಗಾಗ್ತೀರಿ. ಈ ದಿನ ಸ್ವಲ್ಪ ಅನಾಹುತ ಜರುಗ್ತಕ್ಕಂಥದ್ದು, ನಿಮಗೆ ಸ್ವಲ್ಪ ಹುಷಾರಾಗಿದೆ. ಹೀಗೆ 12 ರಾಶಿಗಳಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಹಾಗೆ ನನ್ನ ತಂದೆ ಮಲೆ ಮಹದೇಶ್ವರ ನಿಮಗೂ ಸುಖ ಶಾಂತಿ ಕೊಡಲಿ. ಹೇಳಿ ನೋಡೋಣ ಒಂದು ಸರಿ. ಲೋಕೋ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಬಂಧುಗಳೇ, ನಿಮಗೆ ಒಂದು ಮಾತು ಹೇಳಿದ್ದೆ, ಈ ದಿನ ಒಂದು ಅನುಷ್ಠಾನವನ್ನು ಮಾಡೋಣ. ನಮ್ಮ ತಾಯಿಯ ವಾರ ಇವತ್ತು ಮಂಗಳವಾರ, ಆದಿಶಕ್ತಿಯ ಜಗನ್ಮಾತೆಯ ರೇಣುಕಾ ಯಲ್ಲಮ್ಮನ ವಾರ ಆಗಿರೋದ್ರಿಂದ ಸಾಲದಕ್ಕೆ ಅಮಾವಾಸ್ಯೆ ಬೇರೆ. ಎಷ್ಟೋ ಜನ ಮನೆಯೊಳಗಡೆ ಗಂಡ ಹೆಂಡತಿ ವಿರಸ ಆಗಿರ್ತದೆ, ಅಲ್ಲಿ ಋಣಾತ್ಮಕವಾಗಿರ್ತಕ್ಕಂಥ ಒಂದು ಶಕ್ತಿ ಮನೆಯೊಳಗಡೆ ಇರುತ್ತೆ, ಧನಾತ್ಮಕವಾಗಿರ್ತಕ್ಕಂಥ ಒಂದು ಯಾವುದೋ ಒಂದು ಶಕ್ತಿ ಒಳಗಡೆ ಬರಬೇಕು ನಮಗೆ. ಹಾಗಾಗಿ ನಾನೊಂದು ಅನುಷ್ಠಾನವನ್ನು ಹೇಳ್ಕೊಡ್ತೇನೆ ನೋಡಿ. ವಿಶೇಷವಾಗಿರ್ತಕ್ಕಂಥ ಒಂದು ವನಸಿರಿಯನ್ನು ನೋಡಿ, ಬಲಮುರಿ ಎಡಮುರಿ ಅಂತಕ್ಕಂಥದ್ದು ನೋಡಿ ಬಂಧುಗಳೇ. ಬಲಮುರಿ ಎಡಮುರಿ, ಎಡಭಾಗದಲ್ಲಿ ಹೋಗ್ತಕ್ಕಂಥದ್ದು, ಬಲಭಾಗದಲ್ಲಿ ಹೋಗ್ತಕ್ಕಂಥದ್ದು. ಅರ್ಥ ಆಯ್ತಾ ನಿಮಗೆ? ಇದು ಮತ್ತೆ ಮಯೂರ ಅಂತಕ್ಕಂಥದ್ದು ಅಂಗಡಿಲೆಲ್ಲ ಸಿಗುತ್ತೆ ನಿಮಗೆ, ಮಯೂರ ಅಂತ. ಈ ಎರಡೂ ಅರ್ಶಿನ ದಾರದೊಳಗಡೆ ಗಂಟಾಕಿ, ಮಯೂರ ಮತ್ತು ಈ ಬಲಮುರಿ ಎಡಮುರಿ ಅಂತಕ್ಕಂಥದ್ದು ಅರ್ಶಿನ ದಾರದ ಒಳಗಡೆ ಗಂಟಾಕಿ ಅಕ್ಕಿ ಮೇಲೆ ಒಂದು 11 ದಿನ ಪೂಜೆ ಮಾಡಿ, ಅಕ್ಕಿ ಮೇಲಿಟ್ಟು ಈ ಅನುಷ್ಠಾನವನ್ನು ಮಾಡಿ ನೋಡಿ. ನಿಮ್ಮ ಮನೆ ಒಳಗಡೆ ಎಷ್ಟು ವೈಬ್ರೇಷನ್. ಇದು ಸಾಧ್ಯವಾದರೆ ಇದ್ರ ಜೊತೆಗೆ ಒಂದು ಬಿಳಿ ಗುಲ್ಗಂಜಿಯನ್ನು ಇಡಿ, ಒಂದು 5 ಇಲ್ಲಾಂದ್ರೆ 9 ಬಿಳಿ ಗುಲ್ಗಂಜಿ ಇಡಿ. ಬಲಮುರಿ ಎಡಮುರಿ ಮತ್ತು ಮಯೂರ. ಈ ಮಯೂರ ಜೊತೆಗೆ ಬಿಳಿ ಗುಲ್ಗಂಜಿ ಅಂತ ಕೇಳಿ ಸಿಕ್ಕಿದ್ರೆ 5 ತಪ್ಪರ 9 ಒಂದು ಕೆಂಪು ಬಟ್ಟೆ ಒಳಗಡೆ ಅರ್ಶಿನ ದಾರದ ಒಳಗಡೆ ಕಟ್ಟಿಬಿಟ್ಟು ಒಂದು ಅಕ್ಕಿ ಮೇಲೆ ಇಡಿ
ನೋಡಿ ನಿಮ್ಮ ಮನೆಯಲ್ಲಿ ಎಷ್ಟು ಸುಖ, ಸಂತೋಷ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವೂ ಸಿಗ್ತದೆ. ದಾಂಪತ್ಯದಲ್ಲಿ ವಿರಸ ಇದ್ರೂ ಕೂಡ ಒಟ್ಟಿಗೆ ಚೆನ್ನಾಗಿದ್ದು ಬಿಡ್ತೀರಾ. ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಮನೆಯೊಳಗಡೆ ಬಂದು ನಿಮಗೆ ಯಾವ್ದು ದುಡ್ಡುಗಳು ನಿಂತ್ಕೊಂಡಿರ್ತವೆ ಪೆಂಡಿಂಗಲ್ಲಿ, ಅದೆಲ್ಲ ಮತ್ತೆ ನಿಮಗೆ ರಿಕವರ್ ಆಗಿ ನಿಮ್ಮ ಮನೆಯಲ್ಲಿ ನೆಮ್ಮದಿಯಾದ ವಾತಾವರಣ ಇರುತ್ತೆ ಬಂಧುಗಳೇ. ಖಂಡಿತವಾಗೂ ಮಾಡ್ತಿರಲ್ವ ನೀವೆಲ್ಲ? ನೀವು ಮಾಡಿ, ಖಂಡಿತ ನಿಮ್ಗೆಲ್ಲ ಒಳ್ಳೆಯದಾಗಲಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ಇಂದಿನ 12 ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತೆ. ಹಾಗೆ ಇವತ್ತು ಒಂದು ವಿಶೇಷ ಅನುಷ್ಠಾನ ಕೂಡ ತಿಳಿಸ್ಕೊಟ್ರು ಗುರುಗಳು. ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಹಾಗೂ ಗಂಡ ಹೆಂಡತಿಯ ನಡುವಿನ ವಿರಸ ದೂರವಾಗಿ ಸುಖ ಸಂಸಾರ ನಡೆಸುವುದಕ್ಕೋಸ್ಕರ ಒಂದೊಳ್ಳೆ ಅನುಷ್ಠಾನವನ್ನ ತಿಳಿಸ್ಕೊಟ್ಟಿದ್ದಾರೆ ಗುರುಗಳು. ಎಲ್ಲರೂ ಈ ಅನುಷ್ಠಾನವನ್ನ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ, ನಿಮಗೇನಾದ್ರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡ್ಬೋದು. ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ. ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.